ಸಿದ್ದರಾಮಯ್ಯನವರು 5 ವರ್ಷ ನಾನೇ ಮುಖ್ಯಮಂತ್ರಿ 2028ಕ್ಕೂ ನನ್ನದೇ ಸಾರಥ್ಯ ಅಂತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನವೆಂಬರ್ ವರೆಗೂ ಸುಮ್ಮನಿರಿ ಅಂತ ಅವರು 2028ಕ್ಕೂ ನಂದೇ ಸಾರಥ್ಯ ಅನ್ನೋ ಸಿದ್ದರಾಮಯ್ಯನವರು ಒಂದು ಕಡೆ, ನವೆಂಬರ್ ವರೆಗೂ ಸುಮ್ಮನಿರಿ ಅಂತ ಖರ್ಗೆ ಹೇಳ್ತವ್ರೆ. ಖರ್ಗೆ ಅವರು ಮೌನ ದೀಕ್ಷೆಯನ್ನು ಕೊಟ್ಟಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಮೌನವಾಗ್ಬಿಟ್ಟವ್ರೆ. ಕಾಂಗ್ರೆಸ್ನ ಬೆಳವಣಿಗೆ, ಎಲ್ಲರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಕೆಲಸ ಮಾಡಬೇಕು. ಕಾಂಗ್ರೆಸ್ ನಾಯಕರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಲಾಸ್ಟ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾವಾಗ ಏನು ನಿರ್ಣಯ ತೆಗೆದುಕೊಳ್ಳಬೇಕು ಅನ್ನೋದು ನಮಗೆ ಬಿಟ್ಟದ್ದು. ಮೊದಲು ಕೊಟ್ಟಂತಹ ಕೆಲಸ ಮಾಡಿ, ಪಕ್ಷಕ್ಕೆ ಬಲ ತರುವಂತ ಕೆಲಸ ಮಾಡಿ. ಇದನ್ನೆಲ್ಲ ಮಾತಾಡೋದ್ರಿಂದ ಪ್ರಯೋಜನ ಆಗಲ್ಲ. ನವೆಂಬರ್ ವರೆಗೂ ಬಾಯಿ ಮುಚ್ಕೊಂಡಿರಿ, ಕೆಲಸ ಮಾಡಿ. ಅವ್ರು ಹೇಳ್ತವ್ರೆ 2028ರವರೆಗೂ ಅಲ್ಲ, ನವೆಂಬರ್ ವರೆಗೂ ಬಾಯಿ ಮುಚ್ಕೊಂಡಿರಪ್ಪ, ಕೆಲಸ ಮಾಡಿ. ಕಾಂಗ್ರೆಸ್ ನಾಯಕರಿಗೆ ಮೂಗ್ದಾರ ಹಾಕಲು ಹೈಕಮಾಂಡ್ ಪ್ಲಾನ್ ಮಾಡಿದ್ಯಂತೆ. ಎಲ್ಲರ ಇಚ್ಛೆಯಂತೆ ಹೈಕಮಾಂಡ್ ನಡೆದುಕೊಳ್ಳಲ್ಲ. ಹೈಕಮಾಂಡ್ಗೆ ತನ್ನದೇ ಗುರಿ ಇರುತ್ತದೆ. ಇಷ್ಟು ದಿನ ತಾಳ್ಮೆಯಿಂದ ಕೇಳಿಸಿಕೊಳ್ಳುತ್ತಿದ್ದ ಖರ್ಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ತಾತ್ಕಾಲಿಕ ಬ್ರೇಕ್ ಹಾಕಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬದಲಾವಣೆ ಮಾಡಬೇಕು ಅನ್ನೋದು ಒತ್ತಾಯ ಇತ್ತು. ಸದ್ಯಕ್ಕೆ ಸಿಎಂ ಬದಲಾವಣೆ ಇಲ್ಲ, ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಇಲ್ಲ. ಕಾರಣ ಎಷ್ಟೇ, ಡಿ ಕೆ ಶಿವಕುಮಾರ್ ಕೊಡುಗೆ ಏನು ಕಾಂಗ್ರೆಸ್ಸಿಗೆ, ಸಿದ್ದರಾಮಯ್ಯನವ್ರ ಕೊಡುಗೆ ಏನು ಕಾಂಗ್ರೆಸ್ಸಿಗೆ ಅಂತ ಕಾಂಗ್ರೆಸ್ ಅವ್ರಿಗೆ ಗೊತ್ತು, ಹೈಕಮಾಂಡ್ ಅವ್ರಿಗೆ ಗೊತ್ತು. ಸಿದ್ದರಾಮಯ್ಯನವ್ರ ಶಕ್ತಿ ಏನು, ಡಿ ಕೆ ಶಕ್ತಿ ಏನು ಅನ್ನೋದು ಕೂಡ ಹೈಕಮಾಂಡ್ ಗೊತ್ತು. ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಇದೆ, ಗಟ್ಟಿಯಾಗಿದೆ ಕಾಂಗ್ರೆಸ್ ಹೈಕಮಾಂಡ್. 2028ಕ್ಕೂ ನಂದೇ ಚುನಾವಣೆ, 5 ವರ್ಷ ನಾನೇ ಮುಖ್ಯಮಂತ್ರಿ ಅನ್ನೋ ಸಿದ್ದರಾಮಯ್ಯನವರು ನವೆಂಬರ್ ವರೆಗೂ ಸುಮ್ಮನಿರೇನೋ ಎಐಸಿಸಿ ಅಧ್ಯಕ್ಷರು. ಇದೆಲ್ಲವನ್ನು ನೋಡಿದಾಗ ಹೈಕಮಾಂಡ್ ಯಾರಪ್ಪ? ಎಐಸಿಸಿ ಅಧ್ಯಕ್ಷರು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ. ನವೆಂಬರ್ ವರೆಗೆ ಸುಮ್ಮನಿರಿ ಅನ್ನೋದು ಒಂದು ಸಂದೇಶ ಅಂದ್ರೆ ಆಮೇಲೆ ನೀವೇನಾರ ಮಾಡಿ ಆಮೇಲೆ ಏನೋ ಆಗತ್ತೆ ಅನ್ನೋದು ಇದ್ದಂಗಿದೆ. ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು ಅನ್ನೋ ಹೇಳಿಕೆಗಳು ಕೂಡ ಬರ್ತಿದ್ದಾವೆ, ಸತೀಶ್ ಜಾರಕಿಹೊಳಿ ಇವರೆಲ್ಲರದು. ಆದರೆ ಡಿ ಕೆ ಶಿವಕುಮಾರ್ ಹಠ ಏನು ಅಂದ್ರೆ, ನಾನು ಮುಖ್ಯಮಂತ್ರಿಯಾಗುವ ಗಳಿಗೆವರೆಗೂ ನಾನೇ ಪಾರ್ಟಿ ಅಧ್ಯಕ್ಷ. ನಾನು ಮುಖ್ಯಮಂತ್ರಿ ಆದ ನಂತರ ಯಾರು ಬೇಕಾದ್ರೂ ಅಧ್ಯಕ್ಷ ಆಗಲಿ, ನಾನು ಕೊಡಲ್ಲ ಅಂತ ಹೇಳಲ್ಲ. ನನಗೆ ಬೇಕಾಗಿದ್ದನ್ನು ಬಿಡಿ, ನೀವು ಕೇಳ್ತಾರೆ ನಾನು ಕೊಡ್ತೀನಿ ಅಂತ. ಡಿ ಕೆ ಶಿವಕುಮಾರ್ ಕೈಯಿಂದ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕಿತ್ಕೋಬಿಟ್ಟು ಅವ್ರನ್ನ ವೀಕ್ ಮಾಡ್ಬಿಡ್ತೀವಿ ಅನ್ನೋ ಭ್ರಮೆಯಲ್ಲಿ ಕೆಲವರು ಇದ್ದಾರೆ. ಭ್ರಮೆನೇ, ಅಧ್ಯಕ್ಷನೇ ಆಗಿರಲಿಲ್ಲ, ಕೇವಲ ಕಾಂಗ್ರೆಸ್ ಅಲ್ಲಿ ಮಂತ್ರಿ ಅವತ್ತಿಗೆ ಡಿ ಕೆ ಶಿವಕುಮಾರ್. ಅವತ್ತೇ ಕೇಂದ್ರದ ಪ್ರಭಾವಿ ಮಂತ್ರಿ ಗೃಹ ಸಚಿವ ಅಮಿತ್ ಶಾ ಎದುರಾಕೊಂಡು ರಾಜಕಾರಣ ಮಾಡಿದಂತ ವ್ಯಕ್ತಿ. ಕೆಪಿಸಿಸಿ ಅಧ್ಯಕ್ಷ ಆಗಕ್ ಮುಂಚೆನೆ, ಕೆಪಿಸಿಸಿ ಅಧ್ಯಕ್ಷ ಆದ್ಮೇಲೆ ಡಿ ಕೆ ಶಿವಕುಮಾರ್ ಪವರ್ ಬಂದ್ಬಿಟ್ಟಿದೆ. ಅಧ್ಯಕ್ಷ ಸ್ಥಾನ ಇರೋದಕ್ಕೆ ಡಿ ಕೆ ಶಿವಕುಮಾರ್ ಹಿಂಗಾಡ್ತವ್ರೆ, ಅಧ್ಯಕ್ಷ ಸ್ಥಾನ ಕಿತ್ಕೋಬಿಟ್ರೆ ವೀಕ್ ಆಗ್ಬಿಡ್ತಾರೆ ಅನ್ನೋದೇನಾರ ಈ ಕೆಲವ್ರಿಗಿದ್ರೆ ಅವೆಲ್ಲ ಭ್ರಮೆ. ಯಾಕೆಂದ್ರೆ ಅಧ್ಯಕ್ಷ ಆಗುವ ಮುನ್ನವೂ ಡಿ ಕೆ ಶಿವಕುಮಾರ್ ಗತ್ತು ಗೈರತ್ತು ತಾಕತ್ತಿತ್ತು. ಅಧ್ಯಕ್ಷ ಆದ್ಮೇಲೆ ಆ ತಾಕತ್ ಆ ಪಾರ್ಟಿಗೆ ಬಂತು. ಕೆಪಿಸಿಸಿ ಅಧ್ಯಕ್ಷ ಅಂದ್ರೆ ಕೇವಲ ಹೆಸರಿಗಷ್ಟೇ ಅನ್ನೋ ದಿನಗಳನ್ನ ಕಂಡಿದೀವಿ, ಕೆಲವ್ರನ್ನ ಕಂಡಿದೀವಿ. ಆದ್ರೆ ಕೆಪಿಸಿಸಿ ಅಧ್ಯಕ್ಷ ಆದ್ಮೇಲೆ ಕಾರ್ಯಕರ್ತರಿಗೆ, ಆ ಪಾರ್ಟಿಗೆ, ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಒಂದ್ ರೀತಿ ಕಳೆ ಬಂದಿದ್ದು, ಲವಲವಿಕೆ ಬಂದಿದ್ದು, ಆಕ್ಟಿವಿಟಿ ಶುರುವಾಗಿದ್ದು ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಆದ್ಮೇಲೆ. ಆದ್ರೆ ಅಧ್ಯಕ್ಷ ಸ್ಥಾನ ಕಿತ್ಕೊಬಿಟ್ಟ ತಕ್ಷಣ ಡಿ ಕೆ ಶಿವಕುಮಾರ್ ವೀಕ್ ಆಗಲ್ಲ, ಆದ್ರೆ ಕಾಂಗ್ರೆಸ್ ಪಾರ್ಟಿ ವೀಕ್ ಆಗಬಹುದು. ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಅಧ್ಯಕ್ಷ ಯಾರಾಗಬೇಕು ಅಂತ ಈಗಲೂ ಅವ್ರ ಹೆಸರು ಹಾಕ್ಬಿಟ್ಟು ವೋಟ್ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಹೆಸರೇ ಬರ್ತದೆ. ಬೇಕಾದ್ರೆ ನೋಡ್ಬೋದು ಅದನ್ನ ಪೋಲ್ ಕ್ರಿಯೇಟ್ ಮಾಡಿದ್ರೆ. ಹಾಗಾಗಿ ನವೆಂಬರ್ ವರೆಗೆ ಸುಮ್ಮನಿರಿ, ನಾಟ್ 28ರವರೆಗೆಲ್ಲ, ನವೆಂಬರ್ ವರೆಗೆ ಸುಮ್ಮನಿರಪ್ಪ ಅಂತ ಹೇಳಿದ್ದಾರೆ. ನವೆಂಬರ್ ನಂತರ ಏನಾಗುತ್ತೆ ಅಂತ ನೋಡಬೇಕು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳುವಂತ ನವೆಂಬರ್ ರಾಶಿ ಏನ್ರಪ್ಪ, ಬಿಹಾರ ಎಲೆಕ್ಷನ್ ಇದೆ, ಎಲ್ಲ ಮುಗಿದ್ಮೇಲೆ ನೋಡೋಣ ಅಂತಿದ್ದಂಗಿದೆ. ತಾವೇನು ಹೇಳ್ತೀರಿ? ನವೆಂಬರ್ ಆದ್ಮೇಲೆ ಏನಾಗುತ್ತೆ? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.